ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಟಿಕೆಟ್ ಟು ಟಾಪ್ 6 ಟಾಸ್ಕ್ ಮುಗಿದಿದೆ. ಆದರೆ ಟಿಕೆಟ್ ಟು ಟಾಪ್ 6 ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರ ವಿರುದ್ಧ ಇದೀಗ ಮೋಸದ ಆರೋಪ ಕೇಳಿಬರ್ತಾ ಇದೆ. ಫಿಸಿಕಲ್ ಟಾಸ್ಕ್ನಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಮೊಣಕಾಲು ಸಪೋರ್ಟ್ ಮತ್ತು ಎಕ್ಸ್ಟ್ರಾ ಬಟ್ಟೆ ಬಳಕೆ ಮಾಡಿದಂಥ ಆರೋಪ ಮಾಡ್ತಾ ಇದ್ದಾರೆ ವೀಕ್ಷಕರು. ಹಾಗಾದರೆ ಏನೆಲ್ಲ ಡೆವಲಪ್ಮೆಂಟ್ ಆಯಿತು ಮತ್ತು ಯಾವ ಕಾರಣದಿಂದಾಗಿ ಈ ನಿಯಮ ಉಲ್ಲಂಘನೆ ಕಾರಣ ಆಯಿತು ಮತ್ತು ಈ ನಿಯಮ ಹೇಗೆ ಬೆಳಕಿಗೆ ಬಂತು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಬಿಗ್ ಬಾಸ್ನ ಈ ಕೊನೆಯ ಕಿಚ್ಚನ ಕಟಕಟೆ ನಿನ್ನೆ ಮುಗಿದಿದೆ. ಇವತ್ತು ರಾತ್ರಿ ಮತ್ತು ನಾಳೆ ರಾತ್ರಿ ಅದು ಟೆಲಿಕಾಸ್ಟ್ ಆಗುತ್ತೆ ಮತ್ತು ಒಬ್ಬ ಬಿಗ್ ಬಾಸ್ ಸ್ಪರ್ಧಿ ಫಿಸಿಕಲ್ ಟಾಸ್ಕ್ನಲ್ಲಿ ಅತ್ಯುತ್ತಮವಾಗಿ ಆಡ್ತಿದ್ದಂಥ ಒಬ್ಬ ಸ್ಪರ್ಧಿ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇದು ಮೇಜರ್ ಅಪ್ಡೇಟ್. ಇವತ್ತು ಶೂಟಿಂಗ್ ಸ್ಟಾರ್ಟ್ ಆಗಬೇಕಿತ್ತು, ಕೆಲವೊಂದು ವೈಯಕ್ತಿಕ ಕಾರಣದಿಂದಾಗಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನ ಈ ಕಿಚ್ಚನ ಕೊನೆಯ ಕಟಕಟೆಯನ್ನು ನಿನ್ನೆ ಸಾಯಂಕಾಲ 4ರಿಂದ ರಾತ್ರಿ 12 ಗಂಟೆ ತನಕ 2 ಎಪಿಸೋಡ್ಗಳ ಶೂಟನ್ನು ಮುಗಿಸಿ ಇದೀಗ ಕ್ರಿಕೆಟ್ ಆಡಲಿಕ್ಕೆ ಹೊರಟಿದ್ದಾರೆ. ಇದು ಒಂದು ಅಪ್ಡೇಟ್. ಇನ್ನು ಟಿಕೆಟ್ ಟು ಟಾಪ್ 6 ಆಟ ಒಂದು ವಾರದಿಂದ ಆಡ್ತಾ ಇದ್ರು. ಯಾಕಂದರೆ ನೀವು ಫೈನಲ್ ತಲುಪಬೇಕಂದ್ರೆ ಈ ಆಟದಲ್ಲಿ ಗೆದ್ದಂಥ ಒಬ್ಬ ವ್ಯಕ್ತಿ ನೇರವಾಗಿ ಎಲಿಮಿನೇಷನಿಂದ ಹೊರಬಂದವರು ಫೈನಲ್ ತಲುಪುವಂಥ ಒಬ್ಬ ಸ್ಪರ್ಧಿ ಆಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಟಿಕೆಟ್ ಟು ಟಾಪ್ 6 ಕಂಟೆಂಡರ್ಶಿಪ್ ಎನ್ನುವಂಥ ಆಟವನ್ನು ಆಡಿಸಿದ್ರು. ಅದರಲ್ಲಿ ಧನುಷ್ ಅವರು ಮುಖ್ಯವಾಗಿ ಅವರು ಈ ಟಾಸ್ಕಲ್ಲಿ ಇರಲಿಲ್ಲ. ಅವರು ನೇರವಾಗಿ ಫೈನಲ್ ಹಂತಕ್ಕೆ ಹೋಗಿದ್ರು. ಅಂದರೆ ಇಲ್ಲಿ ಗೆದ್ದಂಥ ಆಟಗಾರರ ಜೊತೆ ಅವರು ಆಡಬೇಕಿತ್ತು, ಫೈನಲ್ ಆಟ ಆಡಬೇಕಿತ್ತು. ಹಾಗಾಗಿ ಅಲ್ಲಿ ಅಶ್ವಿನಿ ಗೌಡ ಧ್ರುವಂತರು ಒಂದು ಕಡೆ ಇದ್ದರು. ಅಂದರೆ ತಾಕತ್ತಿದ್ರೆ ತಡ್ಕೋ ಎನ್ನುವಂಥ ಒಂದು ಟಾಸ್ಕಲ್ಲಿ ಧನುಷ್, ಧ್ರುವಂತ್ ಮತ್ತು ಅಶ್ವಿನಿ ಅವರಿದ್ದರು. ಅವರ ಅಪೋಸಿಟ್ ಆಗಿ ರಾಶಿಕಾ ಮತ್ತು ರಘುವಣ್ಣ ಅವರಿದ್ದರು. ಆ ಟಾಸ್ಕ್ನಲ್ಲಿ ಮೊದಲು ಆಡಿದಂಥ ರಘುವಣ್ಣ ಮತ್ತು ರಾಶಿಕಾ ಅವರು ಪೋಲನ್ನು ಹಿಡ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡಿರ್ತಾರೆ. ಅವರಿಗೆ ನೀರು ಎರಚಬೇಕು, ಯಾರು ಧ್ರುವಂತ್ ಮತ್ತು ಅಶ್ವಿನಿ ಗೌಡರು ನೀರು ಎರಚಬೇಕು. ಆದರೆ ನೀರು ಎರಚ್ತಾ ನಿಯಮವನ್ನು ಪಾಲನೆ ಮಾಡಿದ ಪ್ರಕಾರವಾಗಿ ಅದು ಸುಸ್ತಾಯಿತು ಮತ್ತು ರಾಶಿಕಾ ಅವರು ಕೆಲವೇ ಒಂದು ನಿಮಿಷಗಳವರು ಕೆಳಗೆ ಬಿದ್ದರು. ಅವರು ಆಟವನ್ನು ಸೋತರು. ಅಲ್ಲಿ ರಘುವಣ್ಣ ಸರಿಸುಮಾರು ಒಂದು ಅರ್ಧ ಗಂಟೆ 1 ಗಂಟೆಗಳ ಕಾಲ ಅವರು ಸರಿಸುಮಾರು 60-65 ನಿಮಿಷಗಳ ಕಾಲ ಅವರು ಆಟವನ್ನು ಆಡಿದರು. ಆದರೆ ನಿಯಮ ಸ್ಟ್ರಾಂಗ್ ಆಗಿದ್ದ ಕಾರಣಕ್ಕಾಗಿ ಆ ಪೋಲಿಗೆ ಯಾವುದೂ ಸಪೋರ್ಟ್ ಮಾಡಬಾರ್ದು. ಅಂದರೆ ಹಿಂದ್ಗಡೆಯಿಂದ ರೋಪ್ ಎಳ್ಕೊಂಡು ಬರುತ್ತೆ, ಮುಂದ್ಗಡೆ ಆ ಪೋಲನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ಬೇಕೈತೆ. ಆದರೆ ಮುಂದ್ಗಡೆ ಬರ್ತಾ ಇದ್ದಂಥ ಈ ರಭಸದ ಎದುರಾಳಿಗಳ ನೀರು ಎರಚೋದಾಗಿರ್ಬೋದು, ಅದಕ್ಕೆ ಆಯಿಲ್ ಮಿಕ್ಸ್ ಮಾಡೋದಾಗಿರ್ಬೋದು, ಜಾರುವಂಥ ಒಂದು ಸಿಕ್ಕಾಪಟ್ಟೆ ಒಂದು ಮೈಂಡ್ ಗೇಮ್ ಮಾಡ್ಕೊಂಡು ಅವರನ್ನು ಆ ಟಾಸ್ಕಿಂದ ಹೊರಗುಳಿಯುವಂತೆ, ಟಾಸ್ಕನ್ನು ಕಂಪ್ಲೀಟ್ ಮಾಡುವಂತೆ, ಟಾಸ್ಕನ್ನು ಮುಗಿಸಿದಂತೆ ನೋಡ್ಕೊಳ್ಳೋದು ಈ ವಿರೋಧಿಗಳ ಜವಾಬ್ದಾರಿ ಆಗಿರುತ್ತೆ. ಆದರೆ 1 ಗಂಟೆ 10 ನಿಮಿಷ ಅಂದರೆ ಸರಿಸುಮಾರು 66-67 ನಿಮಿಷಗಳ ಕಾಲ ಸ್ಟ್ಯಾಂಡ್ ಆಗಿ ಸರಿಯಾಗಿ ನಿಂತಂಥ ರಘುವಣ್ಣ ಅವರು ಟಾಸ್ಕನ್ನು ಮುಗಿಸ್ತಾರೆ. ಮತ್ತು ಅದಾದ ನಂತರ ಟಾಸ್ಕ್ ಆಡ್ಲಿಕ್ಕೆ ಬಂದಂಥ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ಸ್ವಲ್ಪ ಟೆಕ್ನಿಕಲಿ ಅವರು ಸ್ವಲ್ಪ ಮೈಂಡನ್ನು ಉಪಯೋಗಿಸ್ತಾರೆ. ಧನುಷ್ ಅವರು ಮತ್ತು ಅಶ್ವಿನಿ ಗೌಡರು ಸರಿಸುಮಾರು 70 ನಿಮಿಷಗಳ ಕಾಲ, 1 ಗಂಟೆ 10-12 ನಿಮಿಷಗಳ ಕಾಲ ಅದನ್ನು ಆಡಿ ಆ ಟಾಸ್ಕಲ್ಲಿ ವಿನ್ ಆಗ್ತಾರೆ. ಅದಾದ ನಂತರ ಬೇರೆ ಟಾಸ್ಕ್ ಆಗುತ್ತೆ ಮತ್ತು ಅಶ್ವಿನಿ ಗೌಡ, ಕಾವ್ಯ ಮತ್ತು ರಘುವಣ್ಣ ಫೈನಲ್ ಟಾಸ್ಕ್ಗೆ ಬರ್ತಾರೆ ಮತ್ತು ಧನುಷ್ ಅವರು ಆ ಟಾಸ್ಕನ್ನು ಗೆಲ್ತಾರೆ ಮತ್ತು ಟಿಕೆಟ್ ಟು ಟಾಪ್ 6 ಫೈನಲ್ ಹಂತಕ್ಕೆ ಅವರು ಹೋಗ್ತಾರೆ. ಇದು ಆಟ ಮುಕ್ತಾಯವಾಗಿತ್ತು. ಆದರೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೀಕ್ಷಕರು ಕೆಲವೊಂದನ್ನು ಅಬ್ಸರ್ವ್ ಮಾಡ್ತಿದ್ರು. ಅದೇನೆಂದರೆ ಟಾಸ್ಕ್ ಆಡುವಾಗ ನಿಯಮಬದ್ಧವಾಗಿತ್ತು, ನಿಯಮ ಕರೆಕ್ಟ್ ಆಗಿತ್ತು, ರೂಲ್ಸನ್ನು ಫಾಲೋ ಮಾಡಲೇಬೇಕಿತ್ತು. ಆದರೆ ಪೋಲಿಗೆ ಕಾಲು ಟಚ್ ಮಾಡಿಕೊಂಡಂಥ ನಿಂತಿರುವಂಥ ಫೋಟೋಗಳು ಇದೀಗ ವೈರಲ್ ಆಗ್ತಿದೆ. ಅದರಲ್ಲೂ ಅಶ್ವಿನಿ ಗೌಡ ಅವರು ಸಪೋರ್ಟ್ ತೆಗೆದುಕೊಳ್ಳಲಿಕ್ಕೆ, ಅಂದರೆ ಮುಂದ್ಗಡೆಯಿಂದ ಫೋಲನ್ನು ಹಿಡ್ಕೊಳ್ಬೇಕು, ಅಂದರೆ ಗಟ್ಟಿಯಾಗಿ ಹಿಡ್ಕೊಳ್ಬೇಕು, ಹಿಂದಿಂದ ಒಂದು ರೋಪ್ ಎಳೆಯುತ್ತೆ, ಆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾರೆ, ಜೊತೆಗಾರ ನೀರು ಎರಿಸ್ತಾರೆ. ಅಂಥ ಒಂದು ಆಟದಲ್ಲಿ ಸಪೋರ್ಟ್ ತೆಗೆದುಕೊಳ್ಳಲಿಕ್ಕೆ, ಕೈ ಜಾರಬಹುದು ಎನ್ನುವಂಥ ಸಪೋರ್ಟ್ ತೆಗೆದುಕೊಳ್ಳಲಿಕ್ಕೆ ಮಂಡಿ ಊರಿ, ಮೊಣಕಾಲನ್ನು ಊರಿ ಆ ಪೋಲಿಗೆ ಸಪೋರ್ಟನ್ನು ತೆಗೆದುಕೊಳ್ತಾರೆ. ಅದು ನಿಯಮ ಬಾಹಿರ ಎನ್ನುವಂಥ ಇದೀಗ ಪೋಸ್ಟ್ ಇದೀಗ ಹರಿದಾಡ್ತಿದೆ. ಹಾಗಾಗಿ ಅಶ್ವಿನಿ ಒಂದು ಹಂತದಲ್ಲಿ ತಪ್ಪಿದ್ರು, ಒಂದು ಹಂತದಲ್ಲಿ ನಿಯಮವನ್ನು ಉಲ್ಲಂಘನೆ ಮಾಡೋದು ಅಂತ ಹೇಳ್ಬೋದು. ಎರಡನೇದಾಗಿ ಅದು ನಮಗೂ ಕೂಡ ಗೊತ್ತಿತ್ತು, ನಾವು ಕೂಡ ಅದನ್ನು ನೋಡಿದ್ವಿ. ಯಾಕಂದರೆ ಅಲ್ಲಿ ಹರಾಶ್ ಮಾಡೋಂಗಿಲ್ಲ, ಕಚಗಳು ಇಡ್ಬೋದು, ಟೆಕಲ್ ಮಾಡ್ಬೋದು ಅನ್ನೋಂಥ ಒಂದು ವಿಚಾರ ಕೂಡ ಹೇಳಿದರು ಕಾವ್ಯ ಅವರು. ಆಗ ಕಚಗಳು ಇಡ್ಲಿಕ್ಕೆ ಬಂದಾಗಲೂ ಕೂಡ ಅವರು ಎಕ್ಸ್ಟ್ರಾ ಬಟ್ಟೆಯನ್ನು ಹಾಕ್ಕೊಂಡಿದ್ರು, ಯಾರು ಅಶ್ವಿನಿ ಅವರು. ಹಾಗಾಗಿ ಅವರಿಗೆ ಕಚಗಳು ಎನ್ನುವಂಥ ಒಂದು ಆ ಕ್ರಿಯೆ ಅಥವಾ ಟಚ್ ಅವರಿಗೆ ಫೀಲ್ ಆಗಿಲ್ಲ. ಹಾಗಾಗಿ ಗಟ್ಟಿಯಾಗಿ ನಿಂತ್ಕೊಂಡು ಟಾಸ್ಕ್ ಗೆದ್ರು. ಇನ್ನು ಧನುಷ್ ಅವ್ರ ವಿಚಾರಕ್ಕೆ ಬಂದಾಗ, ಟಾಸ್ಕ್ ಮುಗಿದಾಗ ಧನುಷ್ ಅವ್ರ ವಿಚಾರಕ್ಕೆ ಬಂದಾಗ ನೀರು ಏರಿಸ್ತಾರೆ, ನಮಗೇನು ತಾಗಬಾರ್ದು ಎನ್ನುವಂಥ ಕಾರಣಕ್ಕಾಗಿ ಪ್ಲಾಸ್ಟಿಕ್ ಒಂದು ಕವರನ್ನು ಹಾಕ್ಕೊಂಡು ಅದರ ಮೇಲೆ ಮತ್ತೊಂದು ಅಂಗಿಯನ್ನು ಹಾಕೊಂಡು ಅದರ ಮೇಲೆ ಮತ್ತೊಂದು ಜರ್ಕಿನ್ ಹಾಕೊಂಡು ಅದ್ರ ಮೇಲೆ ಒಂದು ಹೆಲ್ಮೆಟ್ ಹಾಕೊಂಡು ಬಂದಿರ್ತಾರೆ. ಅದು ಕೂಡ ಎಕ್ಸ್ಟ್ರಾ ಬಟ್ಟೆಯನ್ನು ಬಳಕೆ ಮಾಡಿದ್ದು ಕೂಡ ಇದೊಂದು ನಿಯಮ ಬಾಹಿರ ಎನ್ನುವಂಥ ಒಂದು ವಿಚಾರ ಇದೀಗ ಟ್ರೋಲ್ ಆಗ್ತಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ರೂಪ್ತಾ ಇದ್ದಾರೆ. ಇದು ಕೂಡ ಒಂದು ಲೆಕ್ಕದಲ್ಲಿ ಇದೀಗ ಗಿಲ್ಲಿ ಅವರಿಗೆ ಹೆಲ್ಪ್ ಆಗ್ಬೋದು. ಇದು ಟಾಸ್ಕ್ ವಿಚಾರ ಕೂಡ ಗಿಲ್ಲಿಯ ಫ್ಯಾನ್ಸ್ ರೊಚ್ಚಿಗೆದ್ದಿಲ್ಲ. ಅಶ್ವಿನಿ ಗೌಡ್ರನ್ನ ಗೆಲ್ಲಿಸಬೇಕಂತ ಬಿಗ್ ಬಾಸ್ ಪ್ಲಾನ್ ಮಾಡ್ಕೊಂಡಿದೆ. ಲಾಸ್ಟ್ ಟೈಮ್ ಧನುಷ್ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಟಾಸ್ಕ್ ಆದಾಗಲೂ ಕೂಡ, ಕ್ಯಾಪ್ಟನ್ಸಿ ಟಾಸ್ಕ್ ಆದಾಗಲೂ ಕೂಡ ಒಂದು ನಿಯಮ ಬಾಹಿರವಾಗಿ
ಒಂದು ಆ ಚಾಕುವನ್ನು ಒಂದು ಸ್ಲೈಡನ್ನು ಸ್ವಲ್ಪ ಕ್ರಾಸ್ ಆಗಿ ಸರಿಸಿದ ಕಾರಣಕ್ಕಾಗಿ ಆಗ ಬಿಗ್ ಬಾಸ್ ನೇರವಾಗಿ ಎಂಟ್ರಿ ಆಗಿ ಅದನ್ನು ನಿಯಮ ಬಾಹಿರ ಮತ್ತು ಆ ಕ್ಯಾಪ್ಟನ್ಸಿ ಊರ್ಜಿತವಲ್ಲ, ನೀವು ಮನೆಯವರು ತೀರ್ಮಾನ ಮಾಡಿ ಹೊಸ ಕ್ಯಾಪ್ಟನ್ ಮಾಡಿ ಅಥವಾ ಅವರ ಮಿಡ್ಡೆ ಮಾತುಕತೆಯನ್ನು ಮಾಡಿ ಸಂಧಾನ ಮಾಡಿ ನೀವು ಕ್ಯಾಪ್ಟನ್ಶಿಪ್ ಅನ್ನು ಆಯ್ಕೆ ಮಾಡಬೇಕೆನ್ನುವಂಥ ನಿರ್ಧಾರ ಕೊಟ್ಟಾಗ ಯಾವ ಲೆಕ್ಕದಲ್ಲಿ ಬಿಗ್ ಬಾಸ್ ಅದನ್ನ ನಿಯಮವನ್ನು ನೋಡಿತ್ತು, ಕ್ಯಾಮ್ರಾಗಳ ಮುಖಾಂತರ ನೋಡಿತ್ತು. ಅದೇ ರೀತಿ ಯಾಕೆ ಈಗ ಕ್ಯಾಮ್ರಾ ಮುಖಾಂತರ ನೋಡಿಲ್ಲ? ಅಷ್ಟು ಕ್ಲಿಯರ್ ಆಗಿ ಕಾಣ್ತಿದೆ ಅಶ್ವಿನಿಯವರು ಮೊಣಕಾಲನ್ನು ಊರಿ ಸಪೋರ್ಟ್ ತಗೊಳ್ತಿದ್ದಾರೆ ಅನ್ನುವಂಥ ಒಂದು ವಿಚಾರ ಅಷ್ಟು ಸ್ಪಷ್ಟವಾಗಿ ಕಾಣ್ತಿದೆ. ಆದರೂ ಕೂಡ ಯಾಕೆ ಅಶ್ವಿನಿ ಅವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ? ಆಗಲೇ ಅವರನ್ನ ಎಲಿಮಿನೇಟ್ ಮಾಡಿದ್ರೆ ರಘು ಅಣ್ಣ ಮತ್ತು ರಾಶಿಕ್ ಅವರು ಬರ್ತಿದ್ರು ಅನ್ನುವಂಥ ವಿಚಾರವನ್ನು ಇದೀಗ ಸಾಮಾಜಿಕ ಜಾಲತಾಣ ಟ್ರೋಲ್ ಸಾಮಾಜಿಕ ಜಾಲತಾಣದ ಮೇಲೆ ಬಿಗ್ ಬಾಸ್ ಮೇಲೆ ಒಂದು ಕಪ್ಪು ಚುಕ್ಕಿ ಕೂರಿಸುವಂತ ಮತ್ತು ಅಶ್ವಿನಿ ಗೌಡ ಅವರನ್ನು ನೇರವಾಗಿ ಗೆಲ್ಲಿಸುವಂತ ಪ್ರಯತ್ನಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಕಳೆದ ಒಂದು 10 days ಇಂದ ಆಗ್ತಿರುವಂಥ ಆಗು ಹೋಗುಗಳನ್ನು ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಅನ್ನು ಗೆಲ್ತಾರೆ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ವೈಯಕ್ತಿಕ ವಿಚಾರ ಹೋರಾಟ ಅದು ಬೇರೆ, ಆದರೆ ಈಗ 10 ದಿನದಿಂದ 10 ಡೇಸಿಂದಲೂ ಕೂಡ ಇದೀಗ ಮತ್ತೊಂದು ಅಂದರೆ ಅಶ್ವಿನಿ ಗೌಡ ಅವರು ಗೆಲ್ಬೇಕಂದ್ರೆ ಅಲ್ಲಿ ಮತ್ತೊಬ್ಬ ಡೌನ್ ಆಗಲೇಬೇಕು. ಹಾಗಾಗಿ ಅಶ್ವಿನಿ ಗೌಡ ಅವ್ರನ್ನ ಈಗ ಪ್ರೊಜೆಕ್ಟ್ ಮಾಡ್ತಿದ್ರೆ ಟಾಸ್ಕ್ ಮುಖಾಂತರ ಆಗಿರ್ಬೋದು, ಬೇರೆ ಅವ್ರಿಗೆ ಹೆಲ್ಪ್ ಆಗುವಂಥ ಟಾಸ್ಕ್ ಆಗಿರ್ಬೋದು. ಜೊತೆಗೆ ಮತ್ತೊಂದು ಅಂದರೆ ಆ ಕೊನೆಯ ಒಂದು 10 days ಅಲ್ಲಿ ಗಿಲ್ಲಿ ಅವರು ಸುಮ್ಮನೆ ಒಂಥರ ಮೊಪ್ಪು ಹಿಡ್ದಂಗೆ ಆಗ್ಬಿಟ್ಟಿದ್ದಾರೆ, ಮಂಕ್ ಹಿಡ್ದಂಗೆ ಆಗ್ಬಿಟ್ಟಿದ್ದಾರೆ. ಅವರಿಗೆ ನೈತಿಕವಾಗಿ ಬೆಂಬಲ ಕೊಡುವಂಥವ್ರು ಯಾರೂ ಇಲ್ಲ. ಕಾವ್ಯ ಬಿಟ್ಟು ಹೋಗಿದ್ದಾರೆ, ರಕ್ಷಣಾ ಶೆಟ್ಟಿ ವಿಚಿತ್ರವಾಗಿ ಆಡ್ತಿದ್ದಾರೆ, ರಘುವಣ್ಣ ಏನ್ ಮಾಡ್ತಾನೆ ಗೊತ್ತಾಗ್ತಿಲ್ಲ. ಹಾಗಾಗಿ ಇಲ್ಲಿ ಗಿಲ್ಲಿಯನ್ನ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಿ ಇದೀಗ ಅಶ್ವಿನಿ ಗೌಡ ಅವ್ರನ್ನ 10 days ಇಂದ ಹೀರೋಯಿನ್ ಆಗಿ ಅಥವಾ ಹೋರಾಟಗಾರ್ತಿಯಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಹೊರಗಡೆ ಆಗ್ತಾ ಇರುವಂತ ಆಗು ಹೋಗುಗಳನ್ನು ಯಾವುದೇ ಕಾರಣ ಕೂಡ ಬಿಗ್ ಬಾಸ್ ಹೊರಗಡೆ ತಿಳಿಸಬಾರ್ದು. ಆದ್ರೆ ನಿನ್ನೆ ನಂದಗೋಕುಲ ಟೀಮ್ ಬಂದ ನಂತರ ಫುಲ್ ಎಪಿಸೋಡ್ ನೋಡಿದ ನಂತರ ನಮಗೊಂದು ಅರ್ಥ ಆಗುತ್ತೆ. ಅಲ್ಲಿ ನಂದಗೋಕುಲನ ಸೀರಿಯಲ್ನ ಯಜಮಾನನಾಗಿರುವಂತವ್ರು ಬಂದು ಹೇಳ್ತಾರೆ, ನಾನು ಬಿಗ್ ಬಾಸ್ ನೋಡ್ತಾ ಇರುವಾಗ ನನಗನ್ಸಿದ್ದೊಂದೇ, ಹೋರಾಟಗಾರ್ತಿಯಾಗಿರುವಂಥ ಅಶ್ವಿನಿ ಅವರು ಹೋರಾಟ ನಿಜಕ್ಕೂ ಮೆಚ್ಚಬೇಕು ಮತ್ತು ಹೆಣ್ಣು ಮಗಳಾಗಿ ಇಷ್ಟು ದೊಡ್ಡ ಹೋರಾಟ ಮಾಡ್ತಿದ್ರೆ ಮತ್ತು ಅದು ಸ್ಫೂರ್ತಿ ಆಗಬೇಕು ಎನ್ನುವಂಥ ಮಾತನ್ನ ಬಿಗ್ ಬಾಸ್ ಮನೆ ಒಳಗಡೆ ಹೇಳ್ತಾ ಇದ್ರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಂತ ಒಂದು ವಿಷಯವನ್ನ ಬಿಗ್ ಬಾಸ್ ಮನೆ ಒಳಗೆ ಹೇಳಬಾರ್ದಿತ್ತು. ಯಾಕಂದ್ರೆ ಮತ್ತು ಒಂದು ವಾರದಲ್ಲಿ ಅದನ್ನೇ ಪ್ಲಸ್ ಆಗಿ ತೆಗೆದುಕೊಂಡು ಅದನ್ನು ಓಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಮತ್ತು ಆ ವಿಷಯವನ್ನ ಬೇರೆ ಸ್ಪರ್ಧಿಗಳ ಮೇಲೆ ಹೇರುವಂತ ಎಲ್ಲ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿನ್ನೆ ನಂದಗೋಕುಲ ಟೀಮ್ ಬಂದು ಅಶ್ವಿನಿ ಗೌಡರನ್ನ ಹಾಡಿ ಹೊಗಳ್ತಿದೆಯಲ್ಲ ನೋಡಿ, ನನಗೆ ಇಷ್ಟ ಅನ್ನೋದು ಬೇರೆ, ಕಾರಣ ಕೊಡಬಾರ್ದಿತ್ತು. ಗಿಲ್ಲಿಯವ್ರನ್ನು ಕೂಡ ಇಷ್ಟ ಅಂತ ಇಡೀ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದೆ. ಅಂದ್ರೆ ಕಾವ್ಯ ಅಪ್ಪ ಅಮ್ಮ, ಕಾವ್ಯರ ಸಂಬಂಧಿಕರಾಗಿರ್ಬೋದು, ಅಶ್ವಿನಿ ಗೌಡರ ಸಂಬಂಧಿಕರಾಗಿರ್ಬೋದು, ಸೂರಜ್ ಅವರ ಸಂಬಂಧಿಕರಾಗಿರ್ಬೋದು, ಎಲ್ಲ ಸಂಬಂಧಿಕರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಬಂದು ಗಿಲ್ಲಿಗೆ ನಾನು ಮತ ಹಾಕ್ತಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದ್ರೆ ಹೊರತು ಒಬ್ಬ ಹೋರಾಟಗಾರ್ತಿಗೆ ಅಶ್ವಿನಿ ಅವರು ಹೋರಾಡ್ತಿರುವಂಥ ರೀತಿ ಮಾತನ್ನು ನನಗೆ ತುಂಬಾ ಇಷ್ಟ ಆಯ್ತು ಎನ್ನುವಂಥ ಒಂದು ಪ್ಲಸ್ ಪಾಯಿಂಟ್ ಅನ್ನ ಅಥವಾ ಒಂದು ಹೋರಾಟದ ದಿಕ್ಕನ್ನ ಹೇಳಿ ಅವರಿಗೆ ಮತ್ತೆ ಈ ಹೊರಗಡೆ ಏನಾಗ್ತಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಒಳಗಡೆ ತಿಳಿಸಿದ್ದೀರ, ಅದು ಕೂಡ ನಿಯಮ ಬಾಹಿರ. ಅದಕ್ಕೂ ಕೂಡ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಬೇಕಾಗತ್ತೆ. ಯಾಕೆ ಬಿಗ್ ಬಾಸ್ ತಂಡದಿಂದಲೇ ಅಂತ ಒಂದು ಲೋಪ ಆಯಿತು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ಕಾವ್ಯ ಅವರ ತಮ್ಮ ಬಂದು ಕೆಲವೊಂದು ಮಾತು ಹೇಳಿದಾಗ ಅದು ನಿಯಮ ಬಾಹಿರ ಆಗುತ್ತೆ. ರಾಶಿಕಾ ಅವರ ಮತ್ತು ರಕ್ಷಿತಾ ಶೆಟ್ಟಿ ಅವರ ಮಧ್ಯೆ ಜಗಳ ಆಡುವಾಗ ರಾಶಿಕಾ ಹೇಳ್ತಾರೆ, ಇಲ್ಲ ನಿನ್ನ ಈ ಮ್ಯಾನಿಪುಲೇಷನ್ ಎನ್ನುವಂಥ ಆಟ ನನಗೂ ಗೊತ್ತುಂಟು, ನಮ್ಮ ಮನೆಯವರಿಗೂ ಗೊತ್ತುಂಟು ಎನ್ನುವಂಥ ಮಾತು ಹೇಳ್ತಾರೆ. ಅದರ ಅರ್ಥ ಅವ್ರ ಮನೆಯವರು ಬಂದು ಹೇಳಿದ್ದಾರೆ ಯಾರಿಗೆ, ರಾಶಿಕಾ ಅವರಿಗೆ, ಇದು ಮ್ಯಾನಿಪುಲೇಟ್ ಮಾಡ್ತಿದ್ರೆ ಅದು ಎಲ್ಲರೂ ಹೊರಗಡೆ ಅಭಿಪ್ರಾಯವನ್ನು ತಂದು ಹೇಳಿದ್ದಾರೆ. ಮೂರನೇದಾಗಿ ಈ ಧನುಷ್ ಮತ್ತು ಅಶ್ವಿನಿ ಗೌಡರ ಮಧ್ಯೆ ಆದಂಥ ಒಂದು ಟಾಸ್ಕ್ ಅಲ್ಲಿ ಆದಂಥ ವ್ಯತ್ಯಾಸವನ್ನು ನೇರವಾಗಿ ಕಂಡುಹಿಡಿದು ಧನುಷ್ ಅವರು ತಪ್ಪು ಅಂತ ಹೇಳ್ತಾರೆ, ಅಶ್ವಿನಿ ಗೌಡರ ಮೇಲೆತ್ತೊಂದು ಪ್ರಯತ್ನ ಮಾಡ್ತಾರೆ. ಜೊತೆಗೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡರು ಟಾಸ್ಕ್ ಆಡುವಾಗ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಕೂಡ ಆ ರೂಲ್ಸ್ ಅನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಇದೀಗ ಅಶ್ವಿನಿ ಗೌಡ ಅವ್ರನ್ನ ಹೀರೋಯಿನ್ ಆಗಿ ಮಾಡ್ತಾರೆ ಅಥವಾ ಹೋರಾಟಗಾರನೇ ಮಾಡ್ತಾರೆ. ಜೊತೆಗೆ ನಂದಗೋಕುಲ ಟೀಮ್ ಬಂದಾಗಲೂ ಕೂಡ ನಂದಗೋಕುಲ ಟೀಮ್ ನ ಯಜಮಾನರಾದ್ರು ಹೇಳ್ತಾರೆ, ಇಲ್ಲ ಅಶ್ವಿನಿ ಗೌಡ ಅವರ ಹೋರಾಟ ನಮ್ಗೆ ಇಷ್ಟ ಆಯಿತು ಮತ್ತು ಅಂತ ಒಂದು ಮಹಿಳೆ ಇರಬೇಕು, ಅದು ಸ್ಫೂರ್ತಿ ಆಗುತ್ತೆ ಅನ್ನುವಂಥ ಮಾತು ಹೇಳಿ ಎಲ್ಲೋ ಒಂದು ಕಡೆ ಅಶ್ವಿನಿ ಗೌಡ ಅವರನ್ನ ಫೈನಲ್ಗೆ ಮುಟ್ಟಿಸುವಂತ ಮತ್ತು ನೇರವಾಗಿ ಅಥವಾ ಪರೋಕ್ಷವಾಗಿ ಅಶ್ವಿನಿ ಗೌಡ ಅವರು ಫೈನಲ್ ಗೆಲ್ತಾರೆ ಅನ್ನುವಂಥ ಮಾತಿದೆಯಲ್ಲ, ಅದು ಇದೀಗ ಪುಷ್ಟಿ ಕೊಟ್ಟಂತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಅಶ್ವಿನಿ ಗೌಡ ಅವರು ಕಳೆದ 1 ವಾರದ ಹಿಂದೆ ಹೇಳಿದ್ದು, ಯುವರ್ ಟೈಮ್ ಹ್ಯಾಸ್ ಸ್ಟಾರ್ಟೆಡ್ ನೌ, ಅಂದ್ರೆ ಈಗಿಂದ ನಿನ್ನ ಟೈಮ್ ಸ್ಟಾರ್ಟ್ ಆಗಿದೆ, ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದನ್ನು ನೋಡ್ತಾ ಇದ್ರೆ ಅಶ್ವಿನಿ ಗೌಡ ಅವರಿಗೆ ಗೊತ್ತಾಗಿದೆ ಮತ್ತು ಇಡೀ ಎಲ್ಲ ಬಿಗ್ ಬಾಸ್ ತಂಡಕ್ಕೂ ಗೊತ್ತಿದೆ, ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸ್ತಾರೆ ಅನ್ನುವಂಥ ಮಾತು ಇದೀಗ ಸನಿಹವಾಗ್ತಾ ಇದೆ. ಜನವರಿ 18ಕ್ಕೆ ಎಲ್ಲದಕ್ಕೂ ಕೂಡ ಒಂದು ತಾರ್ಕಿಕವಾಗಿ ಅಲ್ಪ ವಿರಾಮನೋ ಪೂರ್ಣ ವಿರಾಮನೋ ಬಿದ್ದೇ ಬೀಳುತ್ತೆ. ಆದರೆ ಹೊರಗಡೆ ವೀಕ್ಷಕರು ಮಾತ್ರ ಬಿಗ್ ಬಾಸ್ ನಿಯಮದ ವಿರುದ್ಧ, ಬಿಗ್ ಬಾಸ್ನ ನಿಯಮ ಉಲ್ಲಂಘನೆ ಮಾಡಿದಂಥ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರ ವಿರುದ್ಧ ರೊಚ್ಚಿಗೆದ್ದು ಹರಿಹಾಯ್ತಾ ಇದ್ದಾರೆ ಮತ್ತು ಅದು ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಪ್ಲಸ್ ಪಾಯಿಂಟ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.